ಯಾವ ವ್ಯಕ್ತಿ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ನಿನ್ನ ಜೀವನ ನೀನು ನೋಡ್ಕೋಬೇಕು. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಒಂದು ಪರಿಹಾರ ಕೂಡ ಹುಟ್ಕೊಂಡಿರುತ್ತೆ. ನೀನು ಕಾಯುವ ತಾಳ್ಮೆ ನಿನಗಿರಬೇಕು. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡ್ತಾನೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸ್ತಾರೆ. ಅದು ಒಳಿತಾಗಲಿ ಅಥವಾ ಕೆಡುತ್ತಾಗಲಿ. ನೀನು ಯಾರಿಗೂ ಏನು ಬಯಸದೆ ಸುಮ್ಮನೆ ಇದ್ದು ಬಿಡಬೇಕು. ನೀನು ಉತ್ತಮವಾಗಿದ್ದರೂ ಕೆಲವು ನಿನ್ನನ್ನು ಯಾವತ್ತೂ ಇಷ್ಟಪಡಲ್ಲ. ಯಾಕಂದರೆ ನಿನ್ನೊಳಗಿರುವ ಪುಣ್ಯ ಆತ್ಮ ಅವರೊಳಗಿರುವ ರಾಕ್ಷಸತ್ವವನ್ನು ಅಲ್ಲಾಡಿಸ್ತಾ ಇರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತೆ. ನೀನು ಹೇಗೆ ಇದ್ದರೂ ಆಡಿಕೊಳ್ಳೋ ಜನ ಇದ್ದೇ ಇರ್ತಾರೆ. ಅವ್ರ ಮುಂದೆ ತಲೆ ಎತ್ತಿ ನಡೆಯಬೇಕು. ಆಗ ಅವರೇ ತಲೆ ತಗ್ಗಿಸ್ತಾರೆ. ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳಿ, ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತೆ. ಯೋಗದಲ್ಲಿ ಏನಿರುತ್ತೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಉದಾಹರಣೆಗೆ, ಕೃಷ್ಣ ಸ್ವಂತ ತಾನೇ ಪರಮಾತ್ಮನಾಗಿದ್ದರೂ ಮಹಾಭಾರತದ ಯುದ್ಧದಲ್ಲಿ ಕುದುರೆ ಓಡಿಸುವ ಸಾರಥಿಯಾಗಿದ್ದು. ಯಾರೋ ಒಬ್ಬರು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಿನ್ನ ಮನಸ್ಸನ್ನು ನೀನು ಹಾಳು ಮಾಡ್ಕೋಬಾರ್ದು. ನಿನ್ನನ್ನು ನೋಯಿಸಿದವ್ರ ಬಗ್ಗೆ ಚಿಂತಿಸಬೇಡ. ಸಮಯ ಒಂದೇ ರೀತಿ ಇರಲ್ಲ. ನಿನ್ನನ್ನು ಅಳಿಸಿದವರು ಮುಂದೊಂದು ದಿನ ಅಳುವ ಸಮಯ ಬಂದೇ ಬರುತ್ತೆ. ಸಮಾಧಾನದಿಂದ ನೀನು ಕಾದು ನೋಡು. ದೇವರು ನಿನಗೆ ಕಷ್ಟಗಳನ್ನು ಕೊಡೋದು ನಿನಗೆ ನೋವು ಕೊಡೋದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಡೆಸ್ತಾ ಇದ್ದಾರೆ ಎಂದು ನಿನಗೆ ತಿಳಿಸೋದಕ್ಕೆ ಮಾತ್ರ. ನಿನ್ನ ಬದುಕಿನಲ್ಲಿ ಯಾರೇ ಆಟ ಆಡಲಿ, ಯಾರೇ ನಿನಗೆ ಮೋಸ ಮಾಡಲಿ, ಯಾರೇ ನಿನ್ನನ್ನು ವಂಚಿಸಲಿ, ಅವರನ್ನು ಕಾಲಕ್ಕೆ ಬಿಟ್ಟುಬಿಡು. ಅವರ ವಿರುದ್ಧ ನೀನು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ನಿನಗಿಂತ ಹೆಚ್ಚು ನೋವನ್ನು ಅನುಭವಿಸ್ತಾರೆ. ಅದೃಷ್ಟಶಾಲಿಯಾಗಿದ್ದರೆ ನೀನು ಅದನ್ನು ನಿನ್ನ ಕಣ್ಣಾರೆ ನೋಡ್ತೀಯ. ಕೊನೆಗೊಂದು ಮಾತು, ಬದುಕಿನಲ್ಲಿ ನೀರಿನಂತಿರು, ನೀರಿನಂತೆ ಹರಿಯುತ್ತಲೇ ಇರು. ಕಸ ಕಲ್ಲು ಕಡ್ಡಿ ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತೆ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತೆ. ರಾಜನು ಭಿಕ್ಷೆ ಬೇಡುವ ಪರಿಸ್ಥಿತಿ ಬರ್ಬೋದು. ಭಿಕ್ಷುಕನು ರಾಜನಾಗಿ ರಾಜ ದರ್ಬಾರವನ್ನು ಮಾಡಬಹುದು. ಆದ್ದರಿಂದ ನೀನು ಯಾರೊಂದಿಗೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನೂ ವಂಚಿಸಬೇಡ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ಒಂದು ವೇಳೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.